ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತೊಂದು ಗುಡ್ ನ್ಯೂಸ್ನ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಂದಿದೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅಂಗನವಾಡಿಯಿಂದ ಹೇಳಿ ಕಳಿಸಿದ್ರು. ಸೊ ಇವತ್ತು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ರಿಪ್ಪನ್ಪೇಟೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಫಸ್ಟ್ ಹೇಳಿದರು ನಮ್ಮ ತಾಲೂಕು ಹೊಸನಗರ ತಾಲೂಕಿಗೆ ಹೋಗಿ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರು. ಬಟ್ ಆಮೇಲೆ ಫೋನ್ ಮಾಡಿ ಇಲ್ಲ, ಹೊಸನಗರ ಹೋಗೋದು ಬೇಡ, ರಿಪ್ಪನ್ಪೇಟೆಯಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀವಿ. ಮೈನಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ತೊಗೊಳೋದಕ್ಕೆ ಮಗುವಿನ ತಾಯಿ ಬೇಕೇ ಬೇಕು, ಅದು ಕಂಪಲ್ಸರಿ. ಸೊ ಮತ್ತು ಮಗುನ ಕರ್ಕೊಂಡು ಹೋಗೋ ನೆಸೆಸಿಟಿನೂ ಇಲ್ಲ, ಮಗುವಿನ ತಂದೆ ಬರುವಂಥ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದರು. ಸೊ ಬಟ್ ನಾವು ಹೋಗ್ತಾ ಇರೋವಂಥ ಅಡ್ರೆಸ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನಾವು ಆ ಮಗುನ ಕರ್ಕೊಂಡು 3 ಜನ ಹೊರಟಿದ್ದೀವಿ. ಅಲ್ಲಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಏನು ಅನ್ನೋದು ಗೊತ್ತಿಲ್ಲ, ಹೋಗಿ ನೋಡಬೇಕು. ಇದೊಂದು ಗುಡ್ ನ್ಯೂಸ್. ಯಾಕಪ್ಪ ಅಂತಂದರೆ ಎಲ್ರಿಗೂ ಮಗುವಿನ ಹೆಸರಲ್ಲಿ ದುಡ್ಡು ಇಡೋದಕ್ಕೆ ಆಗಲ್ಲ. ಈಗ ನಮ್ಮನ್ನೇ ತಗೊಳ್ಳಿ, ಮಗು ಹುಟ್ಟಿಗ 2 ವರ್ಷ ಆಗ್ತಾ ಬಂದಿದೆ, ನಾವು ಅವಳ ಹೆಸರಲ್ಲಿ 2,000 ರೂಪಾಯಿ ಕೂಡ ಸೇವ್ ಮಾಡಲಿಲ್ಲ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಹಾಗಾಗಿ ಮಕ್ಕಳಿಗೆ ಅಮೌಂಟ್ನ ಸೇವ್ ಮಾಡೋದಕ್ಕೆ ಆಗಲ್ಲ, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ. ಬಟ್ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಏನಾಗುತ್ತಪ್ಪ ಅಂತಂದರೆ ಅಬೋವ್ 1 ಲ್ಯಾಕ್ ಅಂತ ಹೇಳಿದರೆ, 1 ಲಕ್ಷಕ್ಕಿಂತ ಹೆಚ್ಚು ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಎಷ್ಟು ಅಮೌಂಟು ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. 1 ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟನ್ನ ಮಗುವಿಗೆ 18 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಹೇಳಿ ಫಸ್ಟ್ ರೂಲ್ಸ್ ಇತ್ತು. ಬಟ್ ಈಗ 21 ವರ್ಷ ಮಾಡಿದ್ದಾರೆ. 21 ವರ್ಷ ಆದಮೇಲೆ ಈ ಒಂದು ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಇದು ನಮ್ಮ ಮಗುವಿನ ಹೆಸರಲ್ಲಿ ಇರುವಂಥ ಒಂದು ದೊಡ್ಡ ಅಮೌಂಟೇ. ನಮಗೆ ಇದು ದೊಡ್ಡ ಅಮೌಂಟೇ. 1 ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ಅಂತಂದರೆ ನಮಗೆ ದೊಡ್ಡ ಅಮೌಂಟೇ. ಸೊ ಪ್ರತಿಯೊಬ್ಬರಿಗೂ ಅದು ದೊಡ್ಡ ಅಮೌಂಟೇ ಆಗಿರುತ್ತೆ. ಇದನ್ನು ಕಷ್ಟಪಟ್ಟು ದುಡ್ದು ಸೇವ್ ಮಾಡಬೇಕು ಅಂತಂದರೆ ಕಷ್ಟನೇ. ಸೊ ಹಾಗಾಗಿ ಇದೊಂದು ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳ ಹೆಸರಲ್ಲಿ. ಇದೊಂದು ನಮ್ಮ ಸರ್ಕಾರದ ಒಳ್ಳೆಯ ಯೋಜನೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಇದ್ರ ಮುಖ್ಯ ಉದ್ದೇಶ ಅಂತ ಏನಪ್ಪ ಅಂತಂದರೆ, ಬಡತನದ ರೇಖೆಗಿಂತ ಕಡಿಮೆ ಇರುವಂತಹ ಮನೆಗಳಲ್ಲಿ ಹೆಣ್ಣು ಮಕ್ಕಳ ಜನನಕ್ಕೆ ಹೆಚ್ಚಿನ ಉತ್ತೇಜನ ಕೊಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ. ಮತ್ತು ನಾನು ಭಾಗ್ಯಲಕ್ಷ್ಮಿ ಬಾಂಡ್ನ ಯಾವಾಗ ನಾನು ಕೊಟ್ಟಿದ್ದೆ, ಕೊಡಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ನನ್ನ ಹತ್ರ ಕೇಳಿದರು. ಆ್ಯಂಡ್ ಈಗ ಏನು ಡಾಕ್ಯುಮೆಂಟ್ಸ್ನ ನಾನು ತೊಗೊಂಡು ಹೋಗ್ತಾ ಇದ್ದೀನಿ, ಮತ್ತು ತೊಗೊಂಡೋಗಿರೋ ಡಾಕ್ಯುಮೆಂಟ್ಸಲ್ಲಿ ಇನ್ನೇನು ಪ್ರಾಬ್ಲಮ್ಗಳಿದ್ದಾವೆ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ ಏನೇನೆಲ್ಲ ಪ್ರೊಸೀಜರ್ ಇದೆ ಅಂತ ಹೇಳ್ಕೊಂಡು. ಸೊ ನೀವು ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ನ ತೊಗೊಂಡಿದ್ದೀರಾ, ಸೊ ಕಮೆಂಟ್ ಮೂಲಕ ತಿಳಿಸಿ ಏನೇನೆಲ್ಲ ಕೇಳ್ತಾರೆ ಅಂತ ಹೇಳಿಬಿಟ್ಟು. ಸೊ ನೀವೇನಾದರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದರೆ ನನಗೆ ತಿಳಿಸಿ, ನಾನು ಸರಿ ಮಾಡಿಕೊಂಡು ಇವತ್ತು ಹೋಗಿ ತೊಗೊಂಡು ಬರ್ತಾ ಇದ್ದೀನಿ. ಯಾಕೆಂದರೆ ಇದು ಒಂದು ಬಿಗ್ ಅಮೌಂಟು, ನಮ್ಮ ಪಾಲಿಗೆ ಇದೊಂದು ಬಿಗ್ ಅಮೌಂಟು. ಸೊ ಹಾಗಾಗಿ ಯಾವ ಮಿಸ್ಟೇಕ್ಸು ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಬನ್ನಿ ಹೊರಡೋಣ. ಈ ಒಂದು ಯೋಜನೆಗೆ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನನಗೆ ಮಗುಗೆ 6 ತಿಂಗಳು ತುಂಬ ಒಳಗಡೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳಿದರು. ಏನಪ್ಪ ಅಂತಂದರೆ ನಂದು, ನನ್ನ ಹಸ್ಬೆಂಡ್ದು ಮತ್ತು ಮಗುದು ಆಧಾರ್ ಕಾರ್ಡ್ ಕೇಳಿದರು, ಮಗುದು ಬರ್ತ್ ಸರ್ಟಿಫಿಕೇಟ್ ಕೇಳಿದರು, ತಾಯಿ ಕಾರ್ಡು, BPL ರೇಷನ್ ಕಾರ್ಡು, ಮ್ಯಾರೇಜ್ ಸರ್ಟಿಫಿಕೇಟು, ಸಂತಾನಹರಣ ಅಂದರೆ ಮಕ್ಕಳು ಆಪ್ರೇಷನ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಕೇಳಿದರು, ಮಗುದು 2 ಫೋಟೋ ಕೇಳಿದರು. ಬಟ್ ಈಗ ಭಾಗ್ಯಲಕ್ಷ್ಮಿ ಬಾಂಡ್ ಬಂದಾದಮೇಲೆ ನಮಗೆ ನಮ್ಮ 3 ಜನದ್ದು ಆಧಾರ್ ಕಾರ್ಡ್, ಅಂದರೆ ನಂದು, ನನ್ನ ಹಸ್ಬೆಂಡ್ದು, ಮಗುದು ಆಧಾರ್ ಕಾರ್ಡು, BPL ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು ಅಮ್ಮಂದು, ಮತ್ತು ಬರ್ತ್ ಸರ್ಟಿಫಿಕೇಟು, ಮಗುದು 2 ಫೋಟೋ ಮತ್ತು ನಂದು 2 ಫೋಟೋ ಇಷ್ಟನ್ನು ತೊಗೊಬರೋಕ್ಕೆ ಹೇಳಿದರು. ನಾವೇನು ಮಾಡಿದ್ವಿ ಅಂತಂದರೆ ಮಗುದು ನಂದು 2 ಫೋಟೋನು ನಾನು ಮೊಬೈಲಲ್ಲಿ ತೆಗೆದಿರೋದನ್ನು ಕಾಪಿ ಮಾಡಿ ತೊಗೊಂಡು ಹೋಗಿದ್ವಿ. ಸೊ ಅಷ್ಟು ಕ್ಯೂನಲ್ಲಿ ಹೋಗಿ ಅಲ್ಲಿ ಮುಂದೆ ಹೋಗಿ ನಿಂತಾದಮೇಲೆ ಈ ಫೋಟೋಸ್ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ವಾಪಸ್ ಬಂದು ಬೇರೆ ಫೋಟೋಸ್ ತೆಗೆಸ್ಕೊಂಡೋಗಿ ಕೊಟ್ಟಿದ್ದಾಯಿತು. ಸೊ ನೀವ್ಯಾರು ಹೋಗಬೇಕಾದ್ರೆ ಸ್ಟುಡಿಯೋದಲ್ಲಿ ತೆಗೆಸಿರೋ ಫೋಟೋಸ್ನೇ ತೊಗೊಂಡು ಹೋಗಿ. ನೀವು ನೋಡ್ತಿದ್ದೀರಾ ತುಂಬ ರಶ್ ಇತ್ತು, ನನ್ನ ಇಮ್ಯಾಜಿನೇಷನ್ನೇ ಬೇರೆ ಇತ್ತು. ಬಟ್ ಅಲ್ಲೊಂದು ಕ್ಯೂನೂ ಇರಲಿಲ್ಲ, ಎಲ್ಲ ಸುತ್ತಮುತ್ತ ಹಾಕೊಂಡು ನಿಂತಿದ್ರು, ಹಂಗೂ ಹಿಂಗೂ ತೊಗೊಂಡು ಬಂದ್ವಿ. ನೋಡಿದ್ರಲ್ಲ ಗೈಸ್, ಎಷ್ಟೊಂದು ರಶ್ ಇತ್ತು ಅಂತ ಹೇಳ್ಕೊಂಡು. ಅಲ್ಲಿ ನನಗೆ ಪ್ರಾಪರಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕೆ ಅಂತಂದರೆ ಅವ್ರು ಸೇಫ್ಟಿ ಪರ್ಪಸ್ಸಿಂದ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಆ್ಯಂಡ್ ಅಲ್ಲಿ ವೀಡಿಯೋ ಮಾಡೋ ಅಂಥದ್ದು ಏನೂ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಸ್ಟೇಜೆಲ್ಲ ಮಾಡಿ ಅಲ್ಲಿ ಒಂದು ನಮಗೆ ಭಾಗ್ಯಲಕ್ಷ್ಮಿ ಬಣ್ಣ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಆ ಥರ ಏನೂ ಪ್ರೊಸೀಜರ್ ಇರಲಿಲ್ಲ, ಎಲ್ಲ ಗುಂಪು ಹಾಕ್ಕೊಂಡಿದ್ರು. ಸೊ ಹಂಗಾಗಿ ನಂದು ಮೊದಲು ಅಂತ ಹೇಳಿದ್ರು. ಕ್ಯೂನಲ್ಲೂ ಕೂಡ ನಿಲ್ತಾ ಇರಲಿಲ್ಲ, ಹಾಗಾಗಿ ನಂಗೆ ಅಲ್ಲಿ ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವಾಗೆಲ್ಲ ಭಾಗ್ಯಲಕ್ಷ್ಮಿನ ಬಾಂಡ್ ರೂಪದಲ್ಲಿ ಕೊಡ್ತಾ ಇದ್ರಂತೆ. ಬಟ್ ಈಗ ಕೊಟ್ಟಿದ್ದಾರೆ, ಇದೊಂದು ಚಿಕ್ಕ ಪಾಸ್ಬುಕ್ ಕೊಟ್ಟಿದ್ದಾರೆ ಅಷ್ಟೇ. ಅವರು ಈ ಒಂದು ಪಾಸ್ಬುಕ್ನ ಕೊಟ್ಟ ಮೇಲೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಏನೂ ಇರಲ್ಲ.
ಸೊ ಇದು ನೆಕ್ಸ್ಟ್ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಾವು ಪೋಸ್ಟ್ ಆಫೀಸಲ್ಲೇ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ಅವ್ರು ತಿಳಿಸಿದ್ದಾರೆ. ಸೊ ಇದು ನಾನು ಫ್ರಂಟ್ ಪೇಜ್ ತೋರಿಸ್ತಾ ಇಲ್ಲ, ಕಾರಣ ಏನಂತಂದರೆ ಅದರಲ್ಲಿ IFSC ಕೋಡು, ಅಕೌಂಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ನಾನು. ಈ ಥರದೊಂದು ಪಾಸ್ಬುಕ್ನ ಕೊಡ್ತಾರೆ. ಸೊ ಅವರು ಟೋಟಲ್ ಆಗಿ 45,000 ಅಮೌಂಟ್ನ ಹಾಕ್ತಾರಂತೆ ಈ ಒಂದು ಪಾಸ್ಬುಕ್ಕಿಗೆ. ವರ್ಷಕ್ಕೆ 3,000ದಂತೆ 15 ವರ್ಷ ಹಾಕ್ತಾರಂತೆ 45,000. ಅದು 21 ವರ್ಷ ಆದಮೇಲೆ ಮಗುವಿಗೆ ಮೆಚುರಿಟಿ ಪಡ್ಕೊಳ್ಳುತ್ತೆ. ಆ ಒಂದು ಹಣ 3 ಪಟ್ಟು ಹೆಚ್ಚಾಗಿ 1,29,000 ಏನೋ ಬರುತ್ತೆ ಅಂತ ಹೇಳಿದ್ರು, ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದೊಂದು ಬಿಗ್ ಅಮೌಂಟೇ ನಮಗೆ. ಆಮೇಲೆ ಏನಪ್ಪ ಅಂತಂದರೆ ನಾವೇನಾದರೂ ಮಗುವಿನ ಹೆಸರಲ್ಲಿ ಹೊಸದಾಗಿ ಖಾತೆ ತೆಗಿಬೇಕು ಅಂತಿದ್ರೆ ಯಾವುದೇ ಒಂದು ಖಾತೆಯನ್ನು ತೆಗೆಯುವ ಹಾಗೆ ಇಲ್ಲ. ಸೊ ಏನೇ ಮಗುವಿನ ಹೆಸರಲ್ಲಿ ನಾವು ಸೇವಿಂಗ್ಸ್ ಮಾಡಬೇಕು ಅಂತಂದ್ರೂ ಈ ಪಾಸ್ಬುಕ್ಕಲ್ಲೇ ಸೇವಿಂಗ್ಸ್ ಮಾಡಬೇಕಂತೆ. ಸೊ ಈ ಪಾಸ್ಬುಕ್ಕಲ್ಲಿ ನಾವು ಸೇವಿಂಗ್ಸ್ ಮಾಡಿರೋ ಅಮೌಂಟು ಕೂಡ 3 ಪಟ್ಟು ಹೆಚ್ಚಾಗಿ ನಮಗೆ 21 ವರ್ಷ ಆದಮೇಲೆ ಮಗುವಿಗೆ ಸಿಗತ್ತೆ. ಫಾರ್ ಎಕ್ಸಾಂಪಲ್ ನಾವು ₹1 ಮಗುವಿನ ಹೆಸರಲ್ಲಿ ಸೇವ್ ಮಾಡಿದ್ವಿ ಅಂದರೆ 21 ವರ್ಷ ಆದಮೇಲೆ ಅದು ₹3 ಆಗಿ ಬರುತ್ತೆ. ಹಾಗೆ 1,000 ಸೇವ್ ಮಾಡಿದ್ರೆ 3,000 ಆಗಿ ಬರುತ್ತೆ. ಈ ಥರ 3 ಪಟ್ಟು ಹೆಚ್ಚಾಗಿ ಅಮೌಂಟು ಸಿಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಆಮೇಲೆ ಈ ಒಂದು ಇದ್ರ ಮೇಲೆ ಏನೆಲ್ಲ ಬರ್ದಿದ್ದಾರೆ ಅಂತಂದರೆ ಭಾಗ್ಯಲಕ್ಷ್ಮಿ ಮತ್ತು ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಅಂತ ಹೇಳಿ ಬರ್ದಿದ್ದಾರೆ 2023-2024 ಅಂತ ಹೇಳಿ. ಸೊ ಇದರಲ್ಲಿ ಏನನ್ನ ತಿಳಿಸಿದ್ದಾರೆ ಅಂತಂದರೆ BPL ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳು ಈ ಸೌಲಭ್ಯಕ್ಕೆ ಅರ್ಹರು ಅಂತ ಹೇಳಿದ್ದಾರೆ. ಅಂದರೆ ಮನೆಯಲ್ಲಿ 2ಗಿಂತ ಹೆಚ್ಚು ಹೆಣ್ಮಕ್ಳಿದ್ರೆ ಅವ್ರಿಗೆಲ್ಲರಿಗೂ ಬರಲ್ಲ, 2 ಹೆಣ್ಮಕ್ಳಿಗೆ ಮಾತ್ರ ಈ ಒಂದು ಸೌಲಭ್ಯ ಬರುತ್ತೆ ಅಂತ ಹೇಳಿ ಇದರಲ್ಲಿ ತಿಳಿಸಿದ್ದಾರೆ. ಬಡ್ಡಿ ದರವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಷ್ಕರಿಸಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರದಿಂದ ಪಾವತಿಸುವ ಠೇವಣಿ ಮೊತ್ತ ಪ್ರತಿ ವರ್ಷ 3,000ದಂತೆ 15 ವರ್ಷದವರೆಗೆ ಒಟ್ಟು ₹45,000 ಹಾಕ್ತೀವಿ ಅಂತ ಹೇಳಿ ಬರ್ದಿದ್ದಾರೆ. ಅಂಡ್ ಇದೊಂದು ಇಂಪಾರ್ಟೆಂಟ್, ಠೇವಣಿ ಮೊತ್ತದ 50ರಷ್ಟು ಹಣವನ್ನು ಉನ್ನತ ಶಿಕ್ಷಣಕ್ಕಾಗಿ ನೀವು ಹಿಂಪಡೆಯಬಹುದಾಗಿದೆ ಅಂತ ಬರೆದಿದ್ದಾರೆ. ಈ ಮಗುವಿನ ಉನ್ನತ ಶಿಕ್ಷಣಕ್ಕಾಗಿ ನಿಮ್ಗೇನಾದರೂ ಹಣದ ಅವಶ್ಯಕತೆ ಬಿದ್ದರೆ ಈ ಒಂದು ಹಣದಲ್ಲಿ 50%ನ ತೆಗಿಬೋದು ಅಂತ. ಅದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಬೇಕು, ಏನೇನೆಲ್ಲ ಪ್ರೊಸೀಜರ್ ಇದೆ ಅಂತ ನೀವು ಯಾರಾದರೂ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಕೇಳಿದ್ರೆ ನಾ ಈ ಒಂದು ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇದೊಂದು ಅದ್ಭುತವಾದಂತಹ ಯೋಜನೆ. ಯಾರಿಗೆಲ್ಲ ಹೆಣ್ಣು ಮಕ್ಕಳು ಇದ್ದಾರೋ ಸೊ ಅವರೆಲ್ಲ ಪ್ರತಿಯೊಬ್ಬರು ಹೋಗ್ಬಿಟ್ಟು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ಸ್ನ ಹಾಕಿ ಸರ್ಕಾರದ ಈ ಒಂದು ಸೌಲಭ್ಯವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಮಗಳಿಗೆ ಈ ಒಂದು ಬಾಂಡ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಇದೇ ಥರ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟರ ಒಳಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.